ಕೇರಳದಿಂದ ಪ್ರವಾಸಕ್ಕೆ ಬಂದಿದ್ದ ಬಾಲಕಿ ಶ್ರೀನಂದ ಸಾವು ಸೀಕ್ರೆಟ್ ಆಗಿ ಉಳಿದಿದೆ. ಆತ್ಮಹತ್ಯೆಯೋ ಆಕಸ್ಮಿಕವೋ ಅಥವಾ ಯಾರಾದರೂ ತಳ್ಳಿದ್ರೋ ಅನ್ನುವಂತಹ ಅನುಮಾನ ಶುರುವಾಗಿದೆ. ಈ ಮಧ್ಯೆ ತನಿಖೆಯೂ ಚುರುಕುಗೊಂಡಿದೆ. ಕೇರಳ ಟು ಮಾಣಿಕ್ಯಧಾರ ಸಾವಿನ ಮರ್ಮ. ಪ್ರವಾಸಕ್ಕೆ ಅಂತ ಬಂದಿದ್ದ ಕುಟುಂಬದಲ್ಲಿ ಸೂತಕ. ಕೇರಳದಿಂದ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದ ಹೆಣ್ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ಆಕೆಗೆ ಇನ್ನೂ ಸಾಯೋ ವಯಸ್ಸಲ್ಲ. ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋಕೆ ಚಿಕ್ಕಮಗಳೂರಿನ ಮಾಣಿಕ್ಯಧಾರದಲ್ಲಿ ಚಾರಣಕ್ಕೆ ಅಂತ ಬಂದಿದ್ಲು. ಆದರೆ 40 ಜನರ ಮಧ್ಯೆ ಶ್ರೀನಂದ ಹೇಗೆ ನಾಪತ್ತೆಯಾದ್ಲು, ಅದು ಹೇಗೆ ಹೆಣವಾದ್ಲು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಮೂಲೆ ಮೂಲೆ ಜಾಲಾಡಿದ್ರೂ ಸಾವಿನ ಮರ್ಮವೇ ಗೊತ್ತಾಗ್ತಿಲ್ಲ. ಚಾರಣಕ್ಕೆ ಬಂದ ಹೆಣ್ಮಗಳು ಖುಷಿಯಾಗಿದ್ದವಳು ಪ್ರಾಣ ಬಿಟ್ಟಿದ್ದಾಳೆ. ಇದು ಕೊಲೆಯೋ ಅಥವಾ ಆಕಸ್ಮಿಕ ಘಟನೆಯೋ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಶ್ರೀನಂದ ಸಾವಿನ ಸುತ್ತ 10 ಅನುಮಾನಗಳು ಎದ್ದಿವೆ. ಏಪ್ರಿಲ್ 7 ಶ್ರೀನಂದ ಪಾಲಿಗೆ ಕರಾಳ ದಿನ. ಹೆತ್ತವರ ಜೊತೆಗೆ ಟ್ರಿಪ್ಗೆ ಬಂದವಳು ಕಣ್ಮರೆಯಾಗಿದ್ಲು. ಮಗಳು ಎಲ್ಲಿ ಹೋದ್ಲು, ಏನಾದ್ಲು ಅಂತ ಪೋಷಕರು ಕಂಗಾಲಾಗಿ ಹೋಗಿದ್ರು. ಪೊಲೀಸರು ಕೂಡ ಮೂಲೆ ಮೂಲೆ ಜಾಲಾಡಿದ್ರು. ಆಕೆಯ ಸುಳಿವು ಮಾತ್ರ ಸಿಕ್ಕಿರ್ಲಿಲ್ಲ. ಮಗಳು ಬದುಕಿ ಬರ್ತಾಳೆ ಅಂತ ಕಾಯ್ತಿದ್ದವರಿಗೆ ಸಾವಿನ ಶಾಕ್ ಎದುರಾಗಿತ್ತು. ಮಾಣಿಕ್ಯಧಾರದ ಅಂಚಿನಲ್ಲಿರುವ ಬೃಹತ್ ಬಂಡೆಯ ಕೆಳಗೆ ಕುಳಿತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಅರ್ಧಂಬರ್ಧ ಕೊಳೆತು ಹೋಗಿತ್ತು. ದುರಂತ ಏನಂದ್ರೆ ಶ್ರೀನಂದ ಕೊನೆ ಫೋಟೋ ಕ್ಲಿಕ್ಕಿಸಿದಾಗ ಅದೇ ಜಾಗದಲ್ಲಿ ಫೋಟೋವನ್ನ ತೆಗೆದಿದ್ಲು. ಈಗ ನೋಡಿದ್ರೆ ಅಲ್ಲೇ ಮೃತದೇಹ ಪತ್ತೆಯಾಗಿರೋದ್ರ ಹಿಂದೆ ಅನುಮಾನದ ಹುತ್ತ ಶುರುವಾಗಿದೆ. ಕೇರಳದ ಅಪ್ರಾಪ್ತ ಬಾಲಕಿ ಶ್ರೀನಂದ ಮಾಣಿಕ್ಯಧಾರದ ಮೇಲ್ಭಾಗದಿಂದ ಈ ಒಂದು ಬಂಡೆ ಕಲ್ಲಿನಿಂದ ಕೆಳಗಡೆ ಬಿದ್ದಂತಹ ಶ್ರೀನಂದ ಅವಳ ಮೃತದೇಹ ಏನಿದೆ ಸುಮಾರು 1.5 ಇಂದ 1.25 ಸಾವಿರ ಅಡಿ ಕೆಳಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಶ್ರೀನಂದ ನಾಪತ್ತೆ ಪ್ರಕರಣ ಇಡೀ ಚಿಕ್ಕಮಗಳೂರು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಶ್ರೀನಂದ ಫೋಟೋ ತೆಗೆಯುವಾಗ ಫೋನ್ ಬಳಸಿದ್ದಕ್ಕೆ ತಂದೆ ಸಿಟ್ಟಾಗಿದ್ರಂತೆ. ಇದರಿಂದ ಏನಾದ್ರೂ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡ್ಲ ಅಥವಾ ಯಾರಾದ್ರೂ ತಳ್ಳಿದ್ರ ಅನ್ನೋದೇ ಇನ್ನೂ ಕೂಡ ನಿಗೂಢವಾಗಿದೆ. ತಡರಾತ್ರಿ ಚಿಕ್ಕಮಗಳೂರಿನ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಶ್ರೀನಂದ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ರು. ಕೇರಳಂನ ಪಾಲಕ್ಕಾಡ್ನಲ್ಲಿ ಶ್ರೀನಂದ ಅಂತ್ಯ ಸಂಸ್ಕಾರ ಕೂಡ ನೆರವೇರಿದೆ. ಒಟ್ನಲ್ಲಿ ಶ್ರೀನಂದ ಸಾವಿನ ಅಸಲಿ ಸತ್ಯ ಎಫ್ಎಸ್ಎಲ್ ವರದಿ ಹಾಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಆದರೆ ಪ್ರವಾಸಕ್ಕೆ ಬಂದಿದ್ದ ಕುಟುಂಬದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.